ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮನೇಲಿ ಒಂದು ಕಂಚಿಕಾಯಿ ಇದೆ ಅಂದರೆ ತುಂಬ ಸೂಪರಾಗಿ ಉಪ್ಪಿನಕಾಯಿ ಮಾಡ್ಬೋದು ಮತ್ತು ತುಂಬ ಹೆಲ್ದಿ ಕೂಡ. ಹೆಂಗೆ ಮಾಡೋದಂತ ನೋಡೋಣ. ಫಸ್ಟ್ ಕಂಚಿಕಾಯಿನ ಅರ್ಧ ಹೋಳು ಮಾಡಿಕೊಂಡು ಅದರೊಳಗಿರುವಂಥ ರಸ ಎಲ್ಲ ತೆಗೆದಾದ್ಮೇಲೆ ಇವಾಗ ಕಟ್ ಮಾಡ್ಕೋಬೇಕು. ಅದ್ರ ಕಹಿ ಅಂಶ ಎಲ್ಲ ಬಿಡ್ಕೋಬೇಕು. ಅದಕ್ಕೋಸ್ಕರ ಉಪ್ಪು ಮತ್ತು ಕಂಚಿಕಾಯಿನ ಈ ಥರ ಒಂದು ಹೂಜಿಲ್ ಹಾಕಿ ಒಂದು 2-3 ದಿನ ಎತ್ತಿಡಬೇಕು. ಹಿಂಗೆ ಮಾಡೋದ್ರಿಂದ ಏನಂದರೆ ಉಪ್ಪಿನಕಾಯಿ ಲಾಂಗ್ ಡೇಸ್ ಬರುತ್ತಂತ. ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ, ಸಾಸಿವೆ, ಜೀರಿಗೆ ಮತ್ತು ಮೆಂತ್ಯಕಾಳು ಇದಿಷ್ಟನ್ನು ಹಾಕಿ ಸಣ್ಣದಾಗಿ ರುಬ್ಕೊಂಡು ಬರಬೇಕು. ಆಮೇಲೆ ನಾವು ಏನು ಮುಂಚೆ ಕಂಚಿಕಾಯಿ ಕಲಿಸ್ಕೊಂಡಿರ್ತೀವಿ ಅದಕ್ಕೆ ಒಗ್ಗರಣೆ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಹಾಕಿ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಉಪ್ಪು ಹಾಕಿದಾದ್ಮೇಲೆ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲ ಸಹ ಹಾಕ್ಕೋಬೋದು. ಅದಾದಮೇಲೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡು 2-3 ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಕಂಚಿಕಾಯಿ ಉಪ್ಪಿನಕಾಯಿ ಮಾಡೋದು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ.